ನಮಸ್ತೆ, ನಾನು ಶ್ರೀನಿವಾಸ್ ಪಾಂಡುಪುರ ಎಸಿ ಮಾತನಾಡ್ತಾ ಇರೋದು. ಏನು ಮೇಲುಕೋಟೆ ವೈರಮುಡಿ ಉತ್ಸವ ನಾಳೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. 28ನೇ ತಾರೀಕು ಶನಿವಾರ ನಾಳೆ ಬೆಳಿಗ್ಗೆ 7 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಮುಡಿಯನ್ನ ಎಲ್ಲ ಗ್ರಾಮಗಳಲ್ಲಿ ವಿಶೇಷ ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಂಡು ಮಂಡ್ಯದಿಂದ ಇಲ್ಲಿಗೆ ಬರೋವರೆಗೂ ಅನೇಕ ಊರುಗಳಲ್ಲಿ ಅದಕ್ಕೆ ಬಹಳ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಬೆಳಿಗ್ಗೆ 7-8 ಗಂಟೆಗೆ ಹೊರಟು ಜಿಲ್ಲಾ ಖಜಾನೆಯಿಂದ ಸಂಜೆ 4 ಗಂಟೆ ವೇಳೆಗೆ ಮುಡಿ ಇಲ್ಲಿ ತಲುಪ್ತದೆ. ನಂತರ ಸ್ವಾಮಿಗೆ ಧಾರಣೆ ಮಾಡಿದ್ಮೇಲೆ ಮಾತ್ರ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಅವಕಾಶ ಇದೆ. ಸಂಜೆ 6 ಗಂಟೆ 7 ಗಂಟೆಗೆ ಚಲೋನಾರಾಯಣ ಸ್ವಾಮಿ ಮುಡಿಯನ್ನು ಧರಿಸಿಕೊಂಡು ಈಚೆ ಬರ್ತಾರೆ. ಇಡೀ ರಾತ್ರಿ ಮೆರವಣಿಗೆ ಇರ್ತದೆ. ರಾತ್ರಿ 3 ಗಂಟೆವರೆಗೂ ಕೂಡ ದೇವಸ್ಥಾನದ ಸುತ್ತ ಲಕ್ಷಾಂತರ ಜನ ಭಕ್ತರು ಏನು ವಿಶ್ವವಿಖ್ಯಾತವಾದಂತಹ ವೈರಮುಡಿ ಧಾರಣೆಯಾಗಿ ಸ್ವಾಮಿ ಚಲೋನಾರಾಯಣ ಸ್ವಾಮಿರವರ ಉತ್ಸವವನ್ನ ಎಲ್ಲರೂ ಕೂಡ ನೋಡ್ಕೋಬಹುದಾಗಿರ್ತದೆ. ಲಕ್ಷಾಂತರ ಜನ ಭಕ್ತರು ಬಂದರೂ ಕೂಡ ಏನೇನು ಸವಲತ್ತು ಬೇಕು ಅದೆಲ್ಲ ವ್ಯವಸ್ಥೆಯನ್ನ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾಡಳಿತ, ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಚಲುವರಾಯ ಸ್ವಾಮಿ ಸರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯನ್ನು ಒಳಗೊಂಡಂತೆ ಕಂದಾಯ ಇಲಾಖೆ, ಎಸಿ, ತಹಶೀಲ್ದಾರ್ಸ್ ಎಲ್ಲ ಅಧಿಕಾರಿಗಳು ನಾವು ಸಾಕಷ್ಟು ಸಭೆಗಳನ್ನ ಮಾಡಿ ಎಲ್ಲ ಸರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸಾವಿರಾರು ಜನ ಪೊಲೀಸ್ನ ಈ ಒಂದು ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ 100 CCTVಗಳನ್ನ ಎಲ್ಲ ಕಡೆ ಅಳವಡಿಕೆಯನ್ನು ಮಾಡಲಾಗಿದೆ. ಇಡೀ ರಾತ್ರಿಯೂ ಕೂಡ ಭಕ್ತಾದಿಗಳಿಗೆ ಒಂದು 30-40 ಸಾವಿರ ಜನಕ್ಕೆ ಆಗುವಷ್ಟು ದಾಸೋಹದ ವ್ಯವಸ್ಥೆಯನ್ನು ದಾನಿಗಳು ಕೊಡ್ತಾ ಇದ್ದಾರೆ. ಮತ್ತೆ ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ. ಲಕ್ಷಾಂತರ ಜನಗಳಿಗೆ ಆಗುವಷ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು 100 ಕಡೆಗಳಲ್ಲಿ ಮಾಡಲಾಗಿದೆ. ಸ್ವಚ್ಛತೆಗೆ ಸಾಕಷ್ಟು ಜವಾಬ್ದಾರಿಯನ್ನು ಕೊಡಲಾಗಿದೆ. ಪಾರ್ಕಿಂಗ್ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಡಿಬೇಕಾಗ್ತದೆ. ಇದು ಚಿಕ್ಕ ಗುಡ್ಡದ ಮೇಲಿರುವಂತಹ ಪ್ರದೇಶ ಆಗಿರೋದ್ರಿಂದ ಹೊರಗಡೆ ಪಾರ್ಕಿಂಗ್ ಅನ್ನ ಮಾಡಿ ಇಲ್ಲಿಗೆ ನಡ್ಕೊಂಡ್ ಬರ್ಬೇಕಾಗ್ತದೆ ಭಕ್ತಾದಿಗಳು. ವಯಸ್ಸಾದವರಿಗೆ ಎಲ್ಲ ಮಿನಿ ಬಸ್ಗಳು ಓಡಾಡ್ಲಿಕ್ಕೆ ವ್ಯವಸ್ಥೆ ಇದ್ದು ಒಂದು 500 ಮೀಟರ್ ವರೆಗೆ ಆ ಮಿನಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಭದ್ರತೆ ಬಗ್ಗೆ ಭದ್ರತೆ ದಯಮಾಡಿ ನಮ್ಮಲ್ಲಿ ಸಾವಿರಾರು ಜನ ಪೊಲೀಸರು ಸೂಕ್ತ ಭದ್ರತೆಯನ್ನು ಒದಗಿಸ್ತಾರೆ. ಲಕ್ಷಾಂತರ ಜನ ಜಂಗುಳಿ ಇರೋದ್ರಿಂದ 100 CCTVಗಳು ಇದ್ರೂ ಕೂಡ ಬ್ಲಾಕ್ ಸ್ಪಾಟ್ ಎಲ್ಲಿ CCTV ಇರೋದಿಲ್ಲ ಅಲ್ಲಿ ಕಳ್ಳತನಗಳು ಆಗುವಂತ ಸಾಧ್ಯತೆಗಳಿರ್ಬೋದು. ವಿಶೇಷವಾಗಿ ಚಿನ್ನದ ಆಭರಣಗಳು, ಮೊಬೈಲ್ಗಳು, ಜಾಗೃತ ಮೈಯೆಲ್ಲ ಕಣ್ಣಾಗಿ ಇರಬೇಕು. ಭಕ್ತಾದಿಗಳು ಮೈ ಮರೆತಾಗ್ಲೇ ಕಳ್ಳರು ಅದು ಕಳ್ಳತನವನ್ನು ಮಾಡೋದು. ಅದನ್ನು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ನಾವು. ಜಿಲ್ಲಾಡಳಿತ ಎಲ್ಲ ಭದ್ರತೆಯನ್ನು ಒದಗಿಸಿದೆ. ಹಾಗೂ ನಮ್ಮ ಜಾಗರೂಕತೆಯಿಂದ ಇರಬೇಕು. ಸಾಧ್ಯವಾದಷ್ಟು ಬೆಲೆ ಬಾಳುವ ವಸ್ತುಗಳನ್ನ ತರದೇ ಇರೋದು ಒಳ್ಳೇದು ಹಿತದೃಷ್ಟಿಯಿಂದ ಅಂತ ಹೇಳ್ತೀವಿ. ಶೌಚಾಲಯದ ವ್ಯವಸ್ಥೆ, ಕೃತಕ ಶೌಚಾಲಯಗಳು 100 ಶೌಚಾಲಯಗಳನ್ನ 16 ಕಡೆಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೇರೆ ಬೇರೆ ದಿವಸಗಳು ಒಂದು 2-3 ದಿವಸ ಆದ್ಮೇಲೆ ರಥೋತ್ಸವ ಇದೆ, ತೆಪ್ಪೋತ್ಸವ ಇದೆ. ಒಂದು ನಿಜಕ್ಕೂ ಒಂದು ಸಾಂಸ್ಕೃತಿಕ ಹಿರಿಮೆ ಇದು ಮಂಡ್ಯ ಜಿಲ್ಲೆಗೆ ಮೇಲುಕೋಟೆ ವೈರಮುಡಿ ಉತ್ಸವ. ಈ ಬಾರಿ ರಜೆ ಇರೋದ್ರಿಂದ 2-3 ದಿವಸ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಎಷ್ಟೇ ಜನ ಬಂದ್ರು ಕೂಡ ಸುಸಜ್ಜಿತವಾಗಿ ಆರೋಗ್ಯದ ಅವಘಡಗಳನ್ನ ನಿರ್ವಹಿಸ್ಲಿಕ್ಕಾಗ್ಲಿ, ಬೆಂಕಿ ಅವಘಡಗಳಾದ್ರೆ ಕ್ಯಾಲಮಿಟಿ ನಿರ್ವಹಣೆ ಮಾಡ್ಲಿಕ್ಕಾಗ್ಲಿ ಎಲ್ಲ ರೀತಿಯಲ್ಲಿ ಜಿಲ್ಲಾಡಳಿತ ಸುಸಜ್ಜಿತವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಮಂಡ್ಯ ಜಿಲ್ಲಾಡಳಿತ. ಯಾವ ರೀತಿ ಸಿದ್ಧತೆ ಮಾಡಿ? ನಾನು ಪಾಂಡುಪುರ ತಹಸೀಲ್ದಾರ್ ಬಸವರಾಜ ಪ್ರವಣದು. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ವಿಶ್ವ ಪ್ರಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವ ನಾಳೆ 28ನೇ ತಾರೀಕು ಜರುಗಲಿದ್ದು, ಬೆಳಗ್ಗೆ 7 ಗಂಟೆ ಮಂಡ್ಯ ಟ್ರೆಜರಿಯಿಂದ ವೈರಮುಡಿ ಹೊರಡ್ತಾ ಇದ್ದು ಸಂಜೆವರೆಗೂ ವಿವಿಧ ಗ್ರಾಮಗಳಲ್ಲಿ ಪೂಜೆ ಸಲ್ಲಿಸಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಾಮಿಗೆ ವೈರಮುಡಿ ಧಾರಣೆಯಾಗಿ ಇಡೀ ರಾತ್ರಿ ಉತ್ಸವದಲ್ಲಿ ಈ ಉತ್ಸವಕ್ಕೆ ಲಕ್ಷಾಂತರ ಜನಗಳು ಈ ಹಿಂದೆ ಕೂಡ ಭಾಗವಹಿಸಿದ್ದಾರೆ. ಈಗ 3 ದಿನ ರಜೆ ಇರೋದ್ರಿಂದ ಮತ್ತು ಸ್ತ್ರೀ ಶಕ್ತಿ ಕೂಡ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದ ಭಕ್ತಾದಿಗಳು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ 2 ತಿಂಗಳ ಹಿಂದಿಂದಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಶ್ರೀ ಕುಮಾರ್ ಸರ್, ಡಾಕ್ಟರ್ ಕುಮಾರ್ ಸರ್ ನೇತೃತ್ವದಲ್ಲಿ ಹಾಗೂ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ದರ್ಶನ ಕೋಟೆ ನೇತೃತ್ವದಲ್ಲಿ ನಾವು ಹಲವಾರು ಸಭೆಗಳನ್ನು ನಡೆಸಿಕೊಂಡಿದ್ದು, ಇಲ್ಲಿ ಆಗಮಿಸತಕ್ಕಂಥ ಭಕ್ತಾದಿಗಳಿಗೆ ಏನೇನು ಅನುಕೂಲಗಳಾಗಬೇಕು, ಯಾವ ರೀತಿ ಅನುಕೂಲಗಳನ್ನು ತಪ್ಪಿಸಬೇಕು ರೀತಿ ನಾವು ಕ್ರಿಯಾ ಯೋಜನೆ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಇಡೀ ನಾವು ಮೇಲುಕೋಟೆ ಕ್ಷೇತ್ರ ಈ ದೇವಾಲಯ ಕಾಂಪ್ಲೆಕ್ಸ್ ಮತ್ತು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಕೊನೆವರೆಗೂ ಈ ಸ್ವಚ್ಛತೆಯನ್ನ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಸಿದ್ದೇವೆ. ಎರಡನೇದಾಗಿ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಬರೋರಿಗೆ ಲಕ್ಷಾಂತರ ಜನ ಬರ್ತಿರೋದ್ರಿಂದ, ಬೇಸಿಗೆ ಬಿಸಿಲು ಕೊಡೋದ್ರಿಂದ ಇಡೀ ರಾತ್ರಿ 24/7 ನಾವು ಗ್ರಾಮ ಪಂಚಾಯತಿಯಿಂದ ಕೊಟ್ಟು ವಾರಂಟರ್ ತಗೊಂಡು ಕುಡಿಯ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ ರಾತ್ರಿ ಏನೋ ಮೆರವಣಿಗೆ ನಡೆಯುತ್ತೆ, ಅದ್ರ ಸುತ್ತಮುತ್ತ ಕೂಡ ಎಲ್ಲ ಚರಂಡಿಗಳಿಗಾಗಲಿ ಜನಗಳು ಬೀಳದಂಗೆ ಅದಕ್ಕೆ ಒಂದು ಕವರೇಜ್ ಅನ್ನು ಮಾಡಿಸ್ಕೊಂಡು ಯಾವುದೇ ರೀತಿಯ ಸಣ್ಣ ಪುಟ್ಟ ಅವಘಡಗಳು ಆಗದ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಬೆಳಿಗ್ಗೆ 7 ಗಂಟೆ ಹೊರಡುತ್ತೆ ಅಲ್ಲಿಂದ ಮಂಡ್ಯ ಟ್ರೆಜರಿಯಿಂದ ಇಲ್ಲಿ ಮೇಲ್ಕೋಟೆ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಸುಮಾರು 4 ಗಂಟೆ ಆಗ್ಬೋದು ಸಾಯಂಕಾಲ. ಪ್ರತಿ ಗ್ರಾಮದಲ್ಲಿ ನಿಂತು ಅಲ್ಲಿ ವೈರಮುಡಿಗೆ ಪೂಜೆ ಮತ್ತು ಏನು ಭಕ್ತಾದಿಗಳು ಸೇವೆ ಸಲ್ಲಿಸಿದ ಮೇಲೆ ಇಲ್ಲಿ ಬಂದ್ಬಿಡ್ತೀವಿ. ಎಷ್ಟು ಕಡೆ ನಿಲ್ಬಹುದು? ಪ್ರತಿ ಗ್ರಾಮಕ್ಕೂ ನಿಲ್ಲುವಂತ ವ್ಯವಸ್ಥೆ ಇದೆ. ನನಗೂ ಕೂಡ ಇದು ಒಂದು ಮೊದಲನೇ ಅನುಭವ, ಹೊಸ ಅನುಭವ. ಈ ವೈರಮುಡಿ ಸೇವೆಯನ್ನ ಸ್ವಾಮಿಗೆ ಸಲ್ಲಿಸುವಲ್ಲಿ ನಾನು ಕೂಡ ಭಾಗಿಯಾಗಿದ್ದು ತುಂಬಾ ಸಂತಸದ್ದು.
ಅದೇ ರೀತಿ ಜವಾಬ್ದಾರಿ ಕೂಡ ವಹಿಸ್ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ನಾವು ಏನು ಪ್ರೋಟೋಕಾಲ್ ವ್ಯವಸ್ಥೆ ಮಾಡ್ಕೋಬೇಕು, ಭದ್ರತೆ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ಮಾಡಿದ್ವಿ. ಸುಮಾರು ದಿನಗಳಿಗೆ ಕುಡಿಯುವ ನೀರಿನ ಜೊತೆಗೆ ಈ ಟಾಯ್ಲೆಟ್ ವ್ಯವಸ್ಥೆಗಳು, ತಾತ್ಕಾಲಿಕ ಟಾಯ್ಲೆಟ್ಗಳನ್ನ, ಬಯೋ ಟಾಯ್ಲೆಟ್ಗಳನ್ನ ಅಳವಡಿಸಿದೆ. ಅದನ್ನ ಕಾಲಕ್ಕೆ ಅದನ್ನ ಸ್ವಚ್ಛಗೊಳಿಸಿ ಕ್ಲೀನ್ ಮಾಡೋದಕ್ಕೂ ಕೂಡ ನಾವು ಟೀಮ್ಗಳನ್ನ ತಯಾರು ಮಾಡ್ಕೊಂಡಿದ್ದೇವೆ. ನೀರು ಆಗ್ಲಿ, ಟಾಯ್ಲೆಟ್ ವ್ಯವಸ್ಥೆ ಆಗ್ಲಿ, ಭದ್ರತೆ ಈಗಾಗಲೇ ನಾವು ತಿಳಿಸಿರುವಂತೆ ಯಾವುದೇ ಲಕ್ಷಾಂತರ ಜನ ಸೇರುವ ಕಡೆ ಒಂದು ಕಳ್ಳಕಾಕರ ಹಾವಳಿ ಇದ್ದೇ ಇರುತ್ತೆ. ಅದನ್ನ ಕೂಡ ಅವಾಯ್ಡ್ ಮಾಡೋಕೆ ತಾವು ಮುಂಜಾಗ್ರತೆಯಾಗಿ ಭಕ್ತಾದಿಗಳು ಮುಂಜಾಗ್ರತಾ ಕ್ರಮವಾಗಿ ಬೆಲೆ ಬಾಳುವ ವಸ್ತುಗಳಂತೆ ತಾವು ತಂದಿರುವ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಂಡಲ್ಲಿ ಅರ್ಧದಷ್ಟು ಈ ಕಳ್ಳಕಾಕರ ಹಾವಳಿಯನ್ನು ತಪ್ಪಿಸಬಹುದು. ಅದೇ ರೀತಿ ನಾವು ಸುಮಾರು ಸಾವಿರಾರು ಪೊಲೀಸರನ್ನ ಡಿಪ್ಲಾಯ್ ಮಾಡಿದ್ವಿ. ಮಹಿಳೆ ರಕ್ಷಣೆಗೋಸ್ಕರನೇ ನಾವು ವಿಶೇಷ ಮಹಿಳಾ ಪಡೆಯನ್ನು ಕೂಡ ಆಯೋಜಿಸಿದ್ವಿ. ನಮ್ಮ SP ಕೂಡ ಮಹಿಳೆ ಆಗಿರೋದ್ರಿಂದ ಈ ನಿಟ್ಟಿನ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದೇವೆ. ಇದಕ್ಕೂ ಮುಂದುವರೆದು ನಾವು CCTVಗಳನ್ನ ಪರ್ಮನೆಂಟ್ ಆಗಿ ಹಾಕ್ಸಿದೀವಿ. ಪರ್ಮನೆಂಟ್ ಕಡೆ ವಾಚ್ ಟವರ್ಗಳು ಕೂಡ ಒಂದು 10 ರಿಂದ 15 ವಾಚ್ ಟವರ್ ಹಾಕ್ಸೋ ವ್ಯವಸ್ಥೆ ಮಾಡ್ಕೊಳ್ತಿದೀವಿ. ಇದರಿಂದ ದೂರದಿಂದ ನಾವು ಅಲ್ಲಿ ಕ್ಯಾಮೆರಾ ಇಟ್ಕೊಂಡು ನೋಡಿ, ಫೋಕಸ್ ಮಾಡಿ ನೋಡ್ಕೊಂಡು ಯಾವ ರೀತಿಯ ಒಂದು ಅನೌಚಿತ ಘಟನೆ ನಡೆದಲ್ಲಿ ಅದನ್ನ ನೋಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್, ಈಗ ನಾವು ಉಚಿತವಾಗಿ ಬಸ್ ವ್ಯವಸ್ಥೆ ಇರೋದ್ರಿಂದ ಮತ್ತೆ ರಜಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೀವು ರಾತ್ರಿ ಹೊತ್ತೇನಾದ್ರೂ ಮಹಿಳೆಯರಿಗೆ ಮೈಕ್ ಮುಖಾಂತರ ಜಾಗೃತಿ ಇರೋದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಉತ್ಸವ ಸ್ಟಾರ್ಟ್ ಆದ ಕೂಡಲೇ ಈ ಜನರಿಗೆ ಜಾಗೃತಿಯಾಗಿ ನಾವು ಜಾಗೃತಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಹೆಲ್ಪ್ ಡೆಸ್ಕ್ ಕೂಡ ಇದಾವೆ, ಸಹಾಯ ಕೇಂದ್ರ ಇದಾವೆ. ಇನ್ ಕೇಸ್ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಸುಮಾರು 5 ಕಡೆ ನಾವು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಿದ್ದೀವಿ. ಇಡೀ ಆಂಬುಲೆನ್ಸ್ ನಲ್ಲಿ ಎಲ್ಲಾ ರೀತಿಯ ಆರ್ಥೋಪೆಡಿಕ್ ಜೆಂಟ್ಸ್, ಜನರಲ್ ಫಿಸಿಷಿಯನ್ಸ್ ಅಷ್ಟೇ ಇದೆ, ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರೆ. ನಮ್ಮ PHC ಪಕ್ಕದಲ್ಲಿ ಇದೆ, ಅಲ್ಲಿ ಕೂಡ ಒಂದು ನಿಷ್ಣಾತ ವೈದ್ಯರ ತಂಡವನ್ನ ನಾವು ನಿಯೋಜಿಸಿಕೊಂಡಿದ್ದೇವೆ. ಬೆಟ್ಟದ ಕಡೆ, ದಾಸೋಹ ಭವನ ಕಡೆ, ಆಮೇಲೆ ಕಲ್ಯಾಣಿ ಕಡೆ, ಹಿಂದೆ ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ಕಡೆಯಿಂದ ನಾವು ಈ ವೈದ್ಯಕೀಯ ಸೇವೆಯನ್ನ ಮಾಡ್ಕೊಂಡಿದ್ದೇವೆ. ಅದು ಹೆಣ್ಮಕ್ಳು ಜಾಸ್ತಿ ಬರೋದ್ರಿಂದ ಇಲ್ಲಿ ಬೇರೆ ಬೇರೆ ತರ ಕೆಲವು ಕುಂಡು ಪೋಖರಿಗಳ ಆಗಲೇ ನಾವೀಗ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ನಾವು ಕುಂಡು ಮದ್ದು ಗುರುತಿಸಿಕೊಂಡು ಅವರ ನಿಗ್ರಹವನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಮುಂಜಾಗ್ರತವಾಗಿ ಅದೇನು ನಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು, ಪೊಲೀಸ್ ಮತ್ತು ತಾಲೂಕು ಜಿಲ್ಲಾಡಳಿತ ಸೇರ್ಕೊಂಡು ಅದರ ಭದ್ರತೆಯನ್ನ ನೋಡ್ಕೊಂಡಿದ್ದೇವೆ. ಇದು ಬೆಟ್ಟದ ಪ್ರದೇಶ, ಕಲ್ಯಾಣಿಗಳು ಹೆಚ್ಚಾಗಿದೆ. ಸೊ ಏನೋ ಆ ಕಡೆ ಹೋದು ಏನೋ ಎಲ್ಲ ಕಲ್ಯಾಣ ಕೂಡ ನಾವೇನ್ ಮಾಡಿದ್ವಿ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಾವು ಇನ್ ಕೇಸ್ ನೀರಿನ ಕಡೆ ಇರೋ ಕಡೆ ಏನಾದ್ರು ಅವಘಡಾದಲ್ಲಿ ನಾವು ರೆಸ್ಕ್ಯೂ ಟೀಮ್ ನ NDRF ಟೀಮ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಟೀಮ್ ಎಷ್ಟಾತ ಈ ಸ್ವಿಮ್ಮರ್ಸ್ ಇಟ್ಕೊಂಡು ಈಜುಗರ್ಸ್ಕೊಂಡು ಆ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ವಿ. ಇದು ಈ ಬೆಟ್ಟದ ಸುತ್ತ ಏನಾದ್ರು ಪೊಲೀಸ್ ವ್ಯವಸ್ಥೆಗಳು ವ್ಯವಸ್ಥೆ ಇದೆಯಾ? ಏನಂದ್ರೆ ಅವತ್ತು 2 ಲಕ್ಷ 3 ಲಕ್ಷ ಜನ ಅವರೇ ಕೆತ್ತ ತುಂಬಾ ಓಡಾಡ್ಕೊಂಡಿರೋದ್ರಿಂದ ಅವತ್ತು ನಾವು ಪೊಲೀಸರು ಕೂಡ ಹೆಜ್ಜೆ ಇದ್ದೇ ಇರ್ತಾರೆ. ಮಫ್ತಿನಲ್ಲಿ ಮಫ್ತಿನಲ್ಲಿ ಇರ್ತಾರೆ, ಇನ್ಫಾರ್ಮಲ್ ಇರ್ತಾರೆ. ಮಫ್ತಿನಲ್ಲಿ ಇದ್ರೆ ಒಂದು ಅಡ್ವಾಂಟೇಜ್, ಇನ್ಫಾರ್ಮಲ್ ಇದ್ರೂ ಒಂದು ಅಡ್ವಾಂಟೇಜ್. ಜನ ಇನ್ಫಾರ್ಮಲ್ ಪೊಲೀಸ್ ನೋಡ್ಕೊಂಡ್ರೆ ಈ ಕಿಡಿಗೇಡಿಗಳು ತಮ್ಮ ಕೆಲಸವನ್ನ ಮಾಡೋಕೆ ಅವ್ರಿಗೆ ಒಂದು ನಿಗ್ರಹ ಕಂಟ್ರೋಲ್ ಇರುತ್ತೆ. ಅದು ಅಲ್ಲದೆ ನಾವು ಸಾರಿಗೆ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇಂದ ಆಚೆ ನಾವು ಪಾರ್ಕಿಂಗ್ ಮಾಡ್ತಿರೋದ್ರಿಂದ ಬರೋದಕ್ಕೆ ಇಲ್ಲಿ ಮಿನಿ ಬಸ್ ವ್ಯವಸ್ಥೆ ಮಾಡಿದ್ವಿ ವಯಸ್ಸಾದವರಿಗೆ. ಅದೇ ರೀತಿ ಬಗ್ಗೆ ಕೂಡ ನಾವು ಮಾಡ್ಕೊಂಡಿದ್ವಿ. ಎಲ್ಲಾ ಫ್ಲೀಟ್ ನ ನಾವು KSRTC ಉಸ್ತುವಾರಿಯಲ್ಲಿ ನಾವು ಮಿನಿ ಬಸ್ ಫ್ರೀ ಆಗಿದೆ, ನಾವು ಚಾರ್ಜ್ ಮಾಡ್ತಿರೋದಕ್ಕೆ ವಯಸ್ಸಾದವರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ನಡ್ಕೊಂಡು ಬರ್ಬೋದು. ಎಲ್ಲ ಕ್ಷೇತ್ರ ಇರೋದೇ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಇಂದ ನಾವು ನಡ್ಕೊಂಡು ಬರ್ಬೋದು. ಆದ್ರೆ ರಶ್ ಅಲ್ಲಿ ಏನಿದೆ, ನಾವು ಎಲ್ಲಾ ಪೊಲೀಸ್ ಮತ್ತು ಆಡಳಿತ ವ್ಯವಸ್ಥೆ ಜೊತೆಗೆ ಸಾರ್ವಜನಿಕರು ಕೂಡ ತಾವು ಕಟ್ಟುನಿಟ್ಟಾದ ಒಂದು ಜಾಗೃತಿ ವಹಿಸಿಕೊಂಡಲ್ಲಿ ಯಾವುದೇ ರೀತಿಯ ಅನಾಹುತಗಳನ್ನ, ಅಪಘಾತಗಳನ್ನ, ಈ ಕಳ್ಳತನಗಳನ್ನ ತಪ್ಪಿಸಬಹುದು. ಇದನ್ನ ತಾವು ಎಲ್ಲ ರೀತಿ ವೈಡ್ ಆಗಿ ಪಬ್ಲಿಸಿಟಿ ಮಾಡಿದಲ್ಲಿ ಜನಗಳು ಕೂಡ ಇಲ್ಲಿ ಭಕ್ತಿಯೊಂದಿಗೆ ಬರೋದೇ ತಾವು ಜಾಗರೂಕರಾಗಿ ಬರಬೇಕು ಕೂಡ ನಾನು ಹೇಳ್ಬೋದು. ಥ್ಯಾಂಕ್ ಯು.